ಅಡಗಿನಾಳ ಗ್ರಾಮದ ಸ್ವಾಮೀಜಿಯವರಿಂದ 5,000 ರೊಟ್ಟಿ ವಿತರಣೆಯನ್ನು ಯಲ್ಪಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನಕ್ಕೆ 5,000 ರೊಟ್ಟಿಯನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದಲ್ಲಿ ಅಕ್ಟೋಬರ್ 23ರಿಂದ ಅಕ್ಟೋಬರ್ 24ರವರೆಗೆ ಜರುಗುವ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಕಳಸಾರೋಹಣ ಮತ್ತು ಲಕ್ಷ ದೀಪೋತ್ಸವ ಹಾಗೂ ಜನ್ನವ ತಾಯಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಆಗಮಿಸುವ ಭಕ್ತಾದಿಗಳಿಗೆ ರಾಯಬಾಗ ತಾಲೂಕಿನ ಮೊರಬ ಗ್ರಾಮಸ್ಥರಿಂದ ಅಡಗಿನಾಳದ ಮುಕ್ತೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ದಾಸೋಹ ಕಾರ್ಯಕ್ಕೆ 5,000 ರೊಟ್ಟಿಗಳನ್ನು ಸಮರ್ಪಣೆಯನ್ನು ಮಾಡಿದರು. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ನಿಮ್ಮ ಕೆಲಸ ಮಾಡ್ರಿ ನೀವು. ಓಕೆ, ಏನು ಕಾರಣ ಏನೈತಿ ಅದ್ರ ಸಂಬಂಧ ಎಷ್ಟು ರೊಟ್ಟಿ ತಂದು ಇದೊಂದು ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಯಲ್ಪಾರಟ್ಟಿ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕಳಸಾರೋಹಣ ನಿಮಿತ್ತವಾಗಿ ರಾಯಬಾಗ ತಾಲೂಕಿನಲ್ಲಿರ್ತಕ್ಕಂಥ ಮೊರಬ ಗ್ರಾಮದವರು ನಮ್ಮನ್ನು 2 ದಿವಸ ಕರೆಸಿ ಆ ಊರಲ್ಲಿ ಸತ್ಸಂಗವನ್ನು ಮಾಡಿಸಿ ಅವರಾಗೆಲ್ಲ ಜನ ನಮಗೆ ಏನು ಮಾಡ್ತಂದ್ರೆ ಸುಮಾರು 5,000 ರೊಟ್ಟಿ ಇವತ್ತು ನಮ್ಮ ಜೊತೆ ಬಂದು ಅರಣ್ಯ ಸಿದ್ದೇಶ್ವರಕ್ಕೆ ಅನ್ನ ಸಂತರ್ಪಣೆ ಕತ್ರ ಅವರು ಒಂದು 5,000 ರೊಟ್ಟಿ ದೇಣಿಗೆ ನೀಡಿದ್ರೆ ಅಂಥ ಭಕ್ತರಿಗೂ ಕೂಡ ಅರಣ್ಯ ಸಿದ್ದೇಶ್ವರನ ಆಶೀರ್ವಾದ ಇರಲಂತ ತಮ್ಮೆಲ್ಲರ ಪರವಾಗಿ ಬೇರೆ ಬೇರೆ ಈಗ ನಾಳೆ ಮತ್ತೆ ಹಿಡ್ಕಲ್ ಗ್ರಾಮದಿಂದ ಬರ್ತಾವ್ರೆ. ಇನ್ನೂ ಅನೇಕ ಗ್ರಾಮಗಳಿಂದ ಎಲ್ಲ ನಾಳೆ ನಮಗೆ ತಂದ ರೊಟ್ಟಿ ಕೂಡ ಅವ್ರದಾರ. ಒಂದು ಕಡೆ ಅವ್ರನ್ನೆಲ್ಲ ಸಂಗ್ರಹ ಮಾಡಿ ನಾಳೆ ಮತ್ತೆ 5 ಗಂಟೆಗೆ ಮತ್ತೆ ಒಂದು 5,000 ರೊಟ್ಟಿ ಇಲ್ಲಿ ಬಂದು ಅರಣ್ಯ ಸಿದ್ದೇಶ್ವರ ಒಂದು ಕಾರ್ಯಕ್ರಮಕ್ಕೆ ಗದಿಗೆ ಬಂದು ನಾವು ಅನ್ನ ಸಂತರ್ಪಣೆ ಮಾಡಬೇಕು. ಯಾಕಂದ್ರೆ ಜಗತ್ತಿನಾಗ ಅನ್ನದಾನಕ್ಕಿಂತ ಮಿಕ್ಕಿದ್ದಾನ ಮತ್ತೊಂದಿಲ್ಲ. ಅನ್ನದಾನಂ ಪರಮದಾನಂ, ಅನ್ನದಾನ ಭಾಳ ಶ್ರೇಷ್ಠ. ಅದಕ್ಕೆ ಇಲ್ಲಿ ನಮ್ಮ ಅರಣ್ಯ ಸಿದ್ದೇಶ್ವರದ ಏನಪ್ಪ ಅಂದ್ರೆ ಒಂದು ನೇಮ, ಇಲ್ಲೇ ಜಗತ್ತಿನೊಳಗೆ ಸರಿಯಾಗಿರತಕ್ಕಂಥ ಪ್ರಸಾದ ಸಿಗಬೇಕಾದ್ರೆ ಅದೊಂದು ಅರಣ್ಯ ಸಿದ್ದೇಶ್ವರ ದೇವಸ್ಥಾನ. ಇಲ್ಲಿ ವಿಶೇಷ ಪ್ರಸಾದ ಅಂದರೆ ಹೋಳಿಗೆ, ತುಪ್ಪ, ಈ ಥರ ಎಲ್ಲ ನಮ್ಮದು ಬಡ್ಡಿಂದ ಪರಂಪರೆ ಐತಿ. ಅದಕ್ಕೆ ನಾವು ಈ ಜಾತ್ರೆ ಒಳಗೆ ನಾವು ಇದ್ರ ಸಂಬಂಧಿಕರನ್ನ ನಮ್ಗೆ ಎಷ್ಟು ತಕ್ಕಂತೆ ನಮ್ಮ ಮನಸ್ಸಿಗೆ ದೇವರು ಅರಣ್ಯ ಸಿದ್ಧ ಕೊಟ್ಟಲ್ಲ ಅಷ್ಟು ಸೇವೆ ಮಾಡೋದು ನಮಗೂ ಸಿಕ್ಕತ್ತಿ, ನಿಮಗೂ ಸಿಗಲಿ. ನೀವೆಲ್ಲರೂ ಸೇವೆ ಮಾಡಿರಿ. ಸರ್ವಿಸ್ ಟು ಮ್ಯಾನೇಜ್, ಸರ್ವಿಸ್ ಟು ಗಾಡ್. ನಿಮ್ಮ ಮಟ್ಟದಲ್ಲಿ ಏನು ಕೊಡ್ತೀವಿ ನಾವು ನಾಳೆ ಮತ್ತೆ ಹೇಳ್ತೀನಿ, ನಿಮ್ಗೆ ಮಾತಾಡ್ತೀನಿ ರೀ. ನಾಳೆ ಮತ್ತೆ ಸಾಯಂಕಾಲ ನಾವು ಎಷ್ಟು ಇದು ಮಾಡಬೇಕು ಅನ್ನೋದು ಮತ್ತೆ ನಿಮ್ಗೆ ಹೇಳ್ತೀನಿ. ನಾಳೆ ನಾವು ಸಾಯಂಕಾಲ ಮತ್ತೆ ನಾವೆಲ್ಲ ಸಿಗೋಣ. ಈಗ ಎಷ್ಟು ರೊಟ್ಟಿ ಕೊಡ್ತೀವಿ? ಈಗ 5,000 ರೊಟ್ಟಿ ರೀ ಮೊರಬ ಗ್ರಾಮದ ತಂದೂರಿ. ಹಾಂ, ನಾಳೆ ಮತ್ತೆ ರೀ ಅಳಗೋಡಿ, ಹುಣಚಿಕೊಡಿ, ಹಿಡ್ಕಲ್ ಮತ್ತೆ 3 ರೊಟ್ಟಿ ಬರ್ತಾರೆ. ಮತ್ತೆ ನಾಳೆ ಅದ್ರ ಬಗ್ಗೆ ಸಾಯಂಕಾಲ ನಿಮ್ಗೆ ಸಹಿಸ್ತಾರೆ. ಮುತ್ತೇಶ್ವರ ಸ್ವಾಮೀಜಿ ಹಡಗಿನ ಅದಕ್ಕೆ ಇದು ನಾಳೆ ಬುಧವಾರ 22 ಬುಧವಾರ ಮುಂಜಾನೆ ತಾಯಿ ಜನ್ನವಾಯಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಗುರುವಾರ 23ನೇ ತಾರೀಕು 51 ಶುದ್ರ ಆಗಮನ ಮುಂಜಾನೆ 8 ಗಂಟೆಗೆ ಹಾಗೂ ಕಳಸ ಪಾದಯಾತ್ರೆ ಮುಖಾಂತರ ಮಲ್ಕಾರ ಸಿದ್ದನ ಗುಡಿಯಿಂದ ಇಲ್ಲಿ ಅರಣ್ಯ ಸಿದ್ದೇಶ್ವರ ಗುಡಿ ತನಕ ಪಾದಯಾತ್ರೆ ಮಾಡ್ಕೊಂಡು ತೊಗೊಂಬರೋದಿದೆ. ಆಮೇಲೆ ಮತ್ತು 3ರಿಂದ 4 ಗಂಟೆಗೆ 51 ಮಂದಿ ಸಿದ್ಧರು ಕೂಡ್ತಾರೆ. ಅರಣ್ಯ ಸಿದ್ದನ ತಂದೆ, ತಾಯಿ ಹಾಗೂ ಅವ್ರ ಅಜ್ಜ 4 ಮಂದಿ ಧರ್ಮರ, 21 ಮಂದಿ ಧರ್ಮರ. ಅದ್ರಾಗ ಎಲ್ಲರೂ ಮೇನ್ ಏನು ಈಗ ನಾಡಗೌಡರು ಅದಾರು, ಅವರೆಲ್ಲ ಗುರುವಾರ ಮುಂಜಾನೆ 8 ಗಂಟೆಗೆ ಬರ್ತಾರೋ. 4 ಗಂಟೆಗೆ ಸಿದ್ಧಾಟಿಕೆ ಐತಿ. ಆದ ಕಾರಣ 4 ಗಂಟೆ ಮುಂದೆ ಸಿದ್ಧಾಟಿಕೆ ಮುಗಿದ ಬಳಿಕ ಇಲ್ಲಿ ಅರಣ್ಯ ಸಿದ್ದೇಶ್ವರನ ಗುಡಿಗೆ ಆಗಮನ ಆಗ್ತಾರೆ. ಎಲ್ಲರೂ ಮುತ್ಯ, ಮೊಮ್ಮಕ್ಕಳ, ಆಯಿ, ಸೋದರ ಮಗಳ ಇವರು ಯಾವ ಕಾಲದಿಂದ ಜನ್ನವಾಯಿ ಬಂದಾಳೆ ಎಂಬಲ್ಲ ಅಲ್ಲಿಂದ ಇಲ್ಲಿ ತನಕ ಅವರು ಬಂದಿಲ್ಲ. ಶ್ರೀ ಗುರು ಅಮೋಘ ಸಿದ್ಧಗ 4 ಮಂದಿ ಗಂಡ್ಮಕ್ಕಳ, ಒಬ್ಬಕ್ಕೆ ಜನ್ನವ ತಾಯಿ. ಆ ಜನ್ನವ ತಾಯಿ ಮಕ್ಕಳು ಇವರು ಅರಣ್ಯ ಸಿದ್ಧ, ಮಲ್ಕಾರ ಸಿದ್ಧ. ಅವ್ರು 4 ಮಂದಿ ಪುಣ್ಯದ ಧರ್ಮದ ಮಕ್ಕಳು ಏನದಾರು ಅವರೆಲ್ಲ ಇಲ್ಲಿ ಬರತ್ತಾರೆ. 5 ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಲಕ್ಷ ದೀಪೋತ್ಸವ ಮಾಡಿ ಅರಣ್ಯ ಸಿದ್ದಪ್ಪನ ಗುಡಿಗೆ ಕಳಸ ಇಟ್ಟ ಅಲ್ಲಿ ಸಿದ್ಧರ ಭೇಟಿಯಾಗಿ ಹಾಗೂ ಮತ್ತು ವಿಶೇಷ ಏನಪ್ಪ ಆಗ್ತೈತೆ ಅಂದ್ರೆ ಈಗ ನೋಡ್ತಕ್ಕಂಥದ್ದು ಎಲ್ಲರೂ ಜನರು ಕಣ್ತುಂಬ ನೋಡಿ ತಂಪಾಗಿ ಎಲ್ಲ
ಮನೆತನ ಚಲೋ ಆಗಬೇಕು, ಬೇಡ್ಕೊಂಡಿದ್ದು ಇಷ್ಟ ಸಿದ್ಧಿ ಆಗಬೇಕಾದ್ರೆ ಇಲ್ಲಿ ಸಿದ್ಧಾಟಿಕೆ ಆಗಾಕತ್ತೈತಿ. ಆ ಸಿದ್ಧಾಟಿಕೆ ಭಾಗದಾಗ ಇನ್ನೂ ಎಲ್ಲಿ ಆಗಿಲ್ಲ. ಆ ಸಿದ್ಧಾಟಿಕೆ ಎಲ್ಲರೂ ಬಂದು ನೋಡ್ತಿರತ್ತಂದ ನಿಮ್ಮಲ್ಲಿ ಒಂದು ವಿನಂತಿ. ಚಾಮರಾಜ್ ಒಡೆಯರ್.